ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ವಿಶೇಷವಾಗಿರುವಂತಹ ಅತ್ಯಂತ ಸರಳವಾಗಿ ಮಾಡಬಹುದಾದಂತಹ ಹಪ್ಪಳ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವ್ರಿ. ಈ ಒಂದು ಹಪ್ಪಳ ಮಾಡೋಕೆ ಯಾವುದೇ ರೀತಿಯ ಜಂಜಾಟ ಇರೋದಿಲ್ಲ ರೀ. 2 ದಿನ ಕಾಯಿರಿ 3 ದಿನ ಕಾಯಿರಿ ಅಂತದೇನೂ ಇರೋದಿಲ್ಲ. ಬರೀ 1 ದಿನದಾಗ ಅದು 1 ಗಂಟೆ ಒಳಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಪ್ಪಳನ ಮಾಡ್ಕೊಂಡು ಆರಾಮಾಗಿ ವರ್ಷ ಪೂರ್ತಿ ನೀವು ತೆಗೆದಿಟ್ಕೊಂಡು ಬಿಡ್ಬೋದು ರೀ. ಯಾವ ರೀತಿ ಅಂತೇಳಿ ನಾವು ತೋರಿಸ್ತೀವಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ. ನೋಡಿರಿ, ಈ ಒಂದು ಹಪ್ಪಳ ಮಾಡೋಕೆ ನೀವು ಏನು ತೊಗೋಬೇಕ್ರಿ, ಮೊದಲಿಗೆ ಒಂದು ಬುಟ್ಟಿ ಒಳಗೋ ಅಥವಾ ಒಂದು ದೊಡ್ಡ ಪಾತ್ರೆ ಒಳಗೆ 3 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಳ್ಬೇಕಾಗೈತೆ ರೀ. ಆ 3 ಕಪ್ಪಷ್ಟು ಹಿಟ್ಟನ್ನು ಚಾಣಿಸಿ ತಗೋರಿ. ಚಂದಂಗಿ ಚಾಣಿಸಿದಾದ ನಂತರ ನೀವು ನೆಕ್ಸ್ಟ್ ಏನು ಮಾಡಿರಿ, ಒಂದು 2 ಕಪ್ಪಷ್ಟು ಸಣ್ಣ ರವೆ ಅಥವಾ ಚಿರೋಟಿ ರವೆ ಅಥವಾ ಸೂಜಿಯನ್ನು ತಗೋರಿ. ಅಂದಾಜು 2 ಕಪ್ಪಷ್ಟು ಸಮೀಪವನ್ನು ನೀವು ರವೆಯನ್ನು ಇಲ್ಲಿ ಹಾಕಿ ಆಮೇಲೆ ಆ ಒಂದು ಮೈದಾ ಹಿಟ್ಟಿನ ಜೊತೆ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಡ್ರೈ ಮಿಕ್ಸ್ ಮಾಡಿರಿ. ಈ ರೀತಿಯಾಗಿ ಅಂತೂ ನೀವು ತಯಾರು ಮಾಡಿ ಇಟ್ಕೊಂಡಿರಿ. ಇನ್ನು ಇದನ್ನು ಅರ್ಧ ಮಾಡಿರಿ, ಅಂದರೆ 2 ಭಾಗ ಮಾಡಿರಿ. 2 ಭಾಗದಾಗ 1 ಭಾಗನ ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ಇದಕ್ಕೆ ನೀರನ್ನು ನೀವು ಸೇರಿಸ್ಬೇಕ್ರಿ. ನೋಡಿರಿ ಎಷ್ಟಂತಂದ್ರೆ 2.5 ಕಪ್ ಅಷ್ಟೇ. ಮೊದಲಿಗೆ 2 ಕಪ್ಪಷ್ಟು ನೀರನ್ನು ಹಾಕಿ ಅದನ್ನು ಒಂದು ಚಮಚ ತೊಗೊಂಡು ಮಿಕ್ಸ್ ಮಾಡಿರಿ. ಅದಾದ ನಂತರ ಮೇಲೆ ಇನ್ನೊಂದು ಅರ್ಧ ಕಪ್ಪಷ್ಟು ನೀರನ್ನು ನೀವು ಸೇರಿಸಿ ಗೆರ್ರ ಅಂಥೇಳಿ ಅನ್ಸ್ಕೊಂಡು ಬರ್ರಿ, ಅಂದರೆ ಸಣ್ಣ ಮಾಡಿಕೊಂಡು ಬರ್ರಿ. ಅದನ್ನು ಪೂರ್ತಿಯಾಗಿ ಮಿಕ್ಸ್ ಹಾಕತ್ತೆ ಚೆನ್ನಾಗಿ. ಆಮೇಲೆ ಒಂದು ಪಾತ್ರೆದಾಗ ಇದನ್ನು ತಕ್ಕೊಂಡು ಇಟ್ಕೊರಿ. ಹಿಂಗೆ ನೀವು ಒಂದ್ಸಲ ಆದ್ಮೇಲೆ ಇನ್ನೊಂದು ಅರ್ಧ ಐತಿರಲ್ಲ ಅದು ಹಿಟ್ಟನ್ನು ಮತ್ತು ರವೆಯನ್ನು ನೋಡ್ರಿ, ಅದಕ್ಕೆ ಮತ್ತೊಂದು 2.5 ಕಪ್ಪಷ್ಟು ನೀರನ್ನು ಹಾಕಿ ನೀವು ರುಬ್ಕೊಂಡು ಬರಬೇಕಾಗೈತ್ರಿ. ಅಂದ್ರೆ ಟೋಟಲ್ 5 ಕಪ್ಪಷ್ಟು ನೀರನ್ನು ನಾವಿಲ್ಲಿ ಸೇರಿಸಿದ್ದೀವಿ. ಈ ರೀತಿಯಾಗಿ ಮಾಡಿ ರುಬ್ಕೊಂಡು ತೊಗೊಂಬರ್ರಿ. ಒಂದು ನೆನಪಿಟ್ಕೊರಿ, ಇಲ್ಲಿ ಫುಡ್ ಕಲರನ್ನು ಏನು ನಾವು ಹಾಕ್ತೀವಲ್ಲ ಅದು ಕಂಪ್ಲೀಟ್ಲಿ ಆಪ್ಷನಲ್ ರೀ. ನಿಮಗೆ ಬೇಡ ಅಂತಂದ್ರೆ ಯಾವುದೇ ರೀತಿಯ ಫುಡ್ ಕಲರನ್ನು ಹಾಕೋ ಅವಶ್ಯಕತೆ ಇಲ್ಲ. ನೆನಪಿಟ್ಕೊರಿ, ಇಲ್ಲ ಹಾಕ್ತೀನಿ ಅಂತಂದ್ರೆ ಇಲ್ಲಿ ಕೇಸರ್ ಅಥವಾ ಆರೆಂಜ್ ಏನು ನೋಡ್ರಿ ಕಲರ್ ನಿಮಗೆ ಬೇಕಂದ್ರೆ ಹಾಕ್ಬೋದು. ಹಾಕಿ ಅದನ್ನು ಚಂದಂಗಿ ಮಿಕ್ಸ್ ಮಾಡಿ ಏಕದಮ್ ಪದ್ಧತಿಯಾಗಿ ಮಾರ್ಕೆಟ್ ಸ್ಟೈಲ್ ಒಳಗೆ ನಾವು ಕಾಣ್ತಾವಂತೆ ಹಾಕಿದ್ದೀವಿ ಅಷ್ಟೇ. ಅದನ್ನ ಬಿಟ್ಟರೆ ಮತ್ತೇನು ಇಲ್ಲ. ಅದಾದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಏನು ಬೇಕಾಗಿಲ್ಲ ರೀ, ಅದಕ್ಕೆ ನಾವು ಸ್ವಲ್ಪ ಕಡಿಮೆನ ಹಾಕಿ ಆಮೇಲೆ ಅದನ್ನು ಮಿಕ್ಸ್ ಮಾಡಿರಿ. ಚಂದಂಗೆ ಮಿಕ್ಸ್ ಮಾಡಿರಿ. ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿರಿ. ನೆನಪಿಟ್ಕೋರಿ, ಉಪ್ಪು ಜಾಸ್ತಿ ಹಾಕೋದು ಅವಶ್ಯಕತೆ ಇರುವುದಿಲ್ಲ. ಅದಾದ ನಂತರ ಇನ್ನೊಂದು ಕಪ್ ನೀರನ್ನು ನಾವಿಲ್ಲಿ ಹಾಕಿ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡೋರಿ. ಈಗ ನೋಡಿರಿ, ಪದ್ಧತಿಯಾಗಿ ಈ ರೀತಿಯಾಗಿ ಒಂದು ಬ್ಯಾಟರ್ ತಯಾರಾಗಬೇಕು ಅಂದ್ರೆ ನಿಮಗೆ ಹಪ್ಪಳ ಮಾಡೋಕೆ ಈಸಿ ಆಗ್ತೈತಿ. ಇಲ್ಲಿ ನೀವು ನೋಡಾಕತ್ತೀರಿ ಯಾವುದೇ ರೀತಿಯ ಜಂಜಾಟ ಅನಿಸೋಲ್ಲ. ಈಸಿಯಾಗಿರುವಂಥ ಒಂದು ಮೆಥಡ್. ಈ ರೀತಿ ಒಂದು ಪಾತ್ರೆದಾಗ ನೀರನ್ನು ಕಾಯಕ್ಕೆ ಇಡ್ರಿ. ಆಮೇಲೆ ಮತ್ತೇನೇನು ರೆಡಿ ಮಾಡ್ಕೋಬೇಕು ಅಂತಂದ್ರೆ ಈ ರೀತಿ ಸಣ್ಣ ಪ್ಲೇಟ್ರೆ ತೊಗೋರಿ, ದೊಡ್ಡ ಪ್ಲೇಟ್ರೆ ತೊಗೋರಿ, ಯಾವ ಬೇಕೋ ಅವ್ನು ತೊಗೋರಿ. ಒಂದು ಪಾತ್ರೆದಾಗ ಒಂದು ಸ್ವಲ್ಪ ನೀರನ್ನು ಹಾಕಿ ಇಟ್ಕೊಂಡ್ಬಿಡ್ರಿ. ಇವೆಲ್ಲ ಮೊದಲೇ ರೆಡಿ ಇಟ್ಟು ಒಂದು ಕಾಟನ್ ಬಟ್ಟೆನೂ ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ. ಇನ್ನು ಯಾವ ರೀತಿ ಮಾಡೋದು ಅಂತಂದ್ರೆ ಹಿಟ್ಟನ್ನು ಚೆನ್ನಾಗಿ ಕಲಸಿರ್ತೀರಿ. ಪದ್ಧತಿಯಾಗಿ ಆಗಿರ್ತೈತಿ. ಟೇಸ್ಟ್ ನೋಡ್ರಿ, ಒಂದ್ಸಲ ಚಮಚೆಗೆ ಈ ರೀತಿ ಅಂಟ್ಕೊಳ್ಬೇಕು. ಈ ರೀತಿ 1 ಅಳತೆಯ ಚಮಚೆಯನ್ನು ತೊಗೊಂಡು ಹಿಂಗೆ ಆ ಪ್ಲೇಟ್ನಾಗ ಎಣ್ಣೆ ಹಚ್ಚೋದೇನು ಬೇಕಾಗಿಲ್ಲ ರೀ. ಬರೀ 1 ಚಮಚದಷ್ಟು ಹಾಕಿ ಅದನ್ನು ಎಲ್ಲ ಕಡೆ ಆಗುವಂಗೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಅಂಥೇಳಿ ಮಾಡಿಟ್ಕೋರಿ. ಅಂದ್ರೆ ಸ್ವಲ್ಪ ಅದನ್ನು ಜಲಿಸಿದಂಗೆ ಮಾಡಿರಿ ಅಂತಂದ್ರೆ ಬರಬ್ಬರಿಯಾಗಿ ಕುಂದಿರ್ತೈತಿ. ನೆನಪಿಟ್ಕೋರಿ, 1 ಕಡೆ ದಿಪ್ಪಂಗಿ ಕುಂದಿರುವಂಗೆ ನೀವು ಮಾಡಬಾರ್ದು. ಈ ರೀತಿಯಾಗಿ ಆ ಒಂದು ಪ್ಲೇಟುಗಳಿಗೆ 3 ಪ್ಲೇಟನ್ನ ತೊಗೊಂಡಿದ್ದೀವಿ ರೀ. 3 ಪ್ಲೇಟ್ನ ಹಾಕಿಟ್ಟಿದ್ದೀವಿ. ಆಮೇಲೆ ಕುದಿಯುವಂಥ ನೀರನ್ನು ಏನು ಇಟ್ಟಿದ್ದು ನೋಡಿರಿ, ಅದ್ರ ಮೇಲೆ ಇದನ್ನು ಪ್ಲೇಟನ್ನು ಇಟ್ಟು ಮೇಲೊಂದು ಪ್ಲೇಟು ಅಥವಾ ಲಿಡ್ಡನ್ನು ಮುಚ್ಚಿ ಒಂದು 2-3 ಸೆಕೆಂಡ್ ಆದಮೇಲೆ ತೆಗೆದು ಅದನ್ನು ಅದ್ರ ಮೇಲೆ ನಾವು ಉಲ್ಟಾ ಹೊಡಿಬೇಕ್ರಿ. ತಿಳಿತ್ರಿ, ಈ ರೀತಿಯಾಗಿ ನೀವು ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಹಪ್ಪಳ ತಯಾರಾಗ್ತವೆ. ಆಮೇಲೆ ಅದನ್ನು ತೆಳಗೆ ತೊಗೊಂಬಂದು ಒಂದು ಸ್ವಲ್ಪ ಆರಕ್ಕೆ ಬಿಟ್ಬಿಡಿ. ಇಷ್ಟ ಮಾಡೋದು, ಮತ್ತೇನು ಕೆಲಸ ಇಲ್ಲ ಇದ್ರಾಗ. ಜಸ್ಟ್ ಪ್ಲೇಟ್ನೇ ಹಾಕಿದ್ದನ್ನು ಆ ನೀರು ಕುದಿಯುವಂಥ ನೀರು ಮೇಲೆ ಇಡೋದು. ಆಮೇಲೆ ಒಂದು ಸ್ವಲ್ಪ ಸ್ಟೀಮ್ ಆಗಿಬಿಡದ್ರಿ. ಆಮೇಲೆ ಅದನ್ನು ಮ್ಯಾಗಿನ ಲಿಡ್ಡನ್ನು ತೆಗೆದು ಜಲ್ದಿ ತೆಗೆದ್ರಿ ಅಂತಂದ್ರೆ ಒಮ್ಮೆ ಆಗಿರಂಗಿಲ್ಲ. ಆವಾಗ ಪೂರ್ತಿ ಆರುತನ ನೀವು ವೆಯ್ಟ್ ಮಾಡಬೇಕಾಕೈತ್ರಿ. ಆಮೇಲೆ ಆ ಒಂದು ಲಿಡ್ಡನ್ನು ತೊಗೊಂಡು ನೀವು ಉಲ್ಟಾ ಹೊಡಿಬೇಕ್ರಿ. ಇನ್ನೊಂದು ಸಲ ಏನಾಕತಿ ಅಂತಂದ್ರೆ ಬಹಳತನ ಬಿಟ್ರಿ ಅಂತಂದ್ರೆ ಅದು ಬಿರುಕು ಸಹ ಬಿಡ್ತೈತಿ. ಅದಕ್ಕೆ ಸಮಾನಲ್ಲೇ ನೋಡ್ಕೊಂಡು 5-6 ಸೆಕೆಂಡ್ದಾಗ ತಿರುವಿ ನೀವು ಕೆಳಗೆ ಅವನ್ನ ತೆಗೆದುಬಿಡ್ತು ಬರ್ರಿ. ಅಂದ್ರೆ ಪದ್ಧತಿ ಇಲ್ಲಿ ನಾವು ಬ್ಯಾಟ್ರನ್ನ ತೋರಿಸಿದ್ರಿಲ್ಲ, ಸ್ವಲ್ಪ ತಿಳು ಹಾಕಿದ್ದೀವಿ, ನೋಡ್ಬೋದು ನೀವು ಪದ್ಧತಿಯಾಗಿನ ಬರ್ತಾವೆ. ಇನ್ನು ಅವನ್ನೆಲ್ಲ ತೆಗೆದು ಹಾಕಿ ಬಂದಾದ್ಮೇಲೆ ಇನ್ನೊಂದು ಸೆಟ್ಟನ್ನು ತೋರ್ಸಾಕತ್ತೀವಿ. ಸ್ವಲ್ಪ ದಿಪ್ಪಂಗಿ ಮಾಡಾಕತ್ತೀವಿ. ನೆನಪಿಟ್ಕೋರಿ, ಯಾಕೆ ದಿಪ್ಪಂಗಿ ಅಂತಂದ್ರೆ ವರ್ಷ ಪೂರ್ತಿ ಇಟ್ಕೊಳತ್ತಿರ್ತೀವ್ರಲ್ಲ ಅದರ ಮಾಡಿ ಆಮೇಲೆ ಭಾಳ ತೆಳ್ಳಗು ಅದು ಅಂತಂದ್ರೆ ತೆಗ್ಯಾಕೆ ಹೋದಾಗ ಮುರಿಯುವಂಥ ಚಾನ್ಸಸ್ ಇರ್ತೈತೆ. ಸ್ವಲ್ಪ ದಿಪ್ಪನ್ನು ನಾವಿಲ್ಲಿ ಮಾಡಿ ತೋರ್ಸಾಕತ್ತೀವಿ. ನೀವು ಬೇಕಾದ್ರೆ ತೆಳುನು ಮಾಡ್ಕೊಳ್ಬೋದು ರೀ, ದಿಪ್ಪಂಗಿನೂ ಮಾಡ್ಕೊಳ್ಬೋದು, ನಿಮ್ಮ ಇಷ್ಟ. ಆಮೇಲೆ ಸೇಮ್ ಅದನ್ನು ಸಹ ಹಿಂಗನ ನೀವು ಹೋಗಿ ಸ್ಟೀಮ್ ಆಗಿಬಿಡಬೇಕು. ಅದಾದ ನಂತರ ಅದನ್ನು ಮತ್ತೆ ತೆಗೆದಾದ ನಂತರ ಉಲ್ಟಾ ಮಾಡಿ ನೀವು ಏನು ಮಾಡ್ಬೇಕ್ರಿ,
ಪದ್ಧತಿಯಾಗಿ ಇನ್ನೊಮ್ಮೆ ಆ ರೀತಿಯಾಗಿನೂ ಅದಕ್ಕೆ ಅವೇ ಹೋಗಕ್ಕೆ ಬಿಡಬೇಕು. ಈ ರೀತಿಯಾಗಿ ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಒಂದು ಈಟ್ ಆರ್ಬೇಕ್ರಿ. ಆರು ತನಕ ವೆಯ್ಟ್ ಮಾಡಿ, ಅದೇನು ಭಾಳ ತನಕ ಬಿಡೋದಂಗಿಲ್ಲ, 1 ನಿಮಿಷದ ಗಂಟ್ಲೆ ಅಂತ ಅಲ್ಲ, ಒಂದು 10-15 ಸೆಕೆಂಡ್ ಆರಲಿ ಅಷ್ಟೇ. ಅಷ್ಟಾದ್ಮೇಲೆ ಮತ್ತೆ ನಿಮಗೆ ಅವನ್ನ ತೆಗೀರಿ ಹೆಂಗೆ ಅಂತೇಳಿ ತೋರಿಸ್ತೀವಿ. ಈ ರೀತಿಯಾಗಿ ಎಲ್ಲನೂ ನೀವು ಮಾಡ್ಕೊರಿ. ಇನ್ನು ನೋಡಿ, ಪದ್ಧತಿ ಸರಿಯಾಗಿ ಅಂದ್ರೆ ಒಂದು ಸಲ ರೂಢ ಆಯ್ತಂದ್ರೆ ಮುಗಿದೋಯ್ತು. ಮೊದಲಿನವರೆಲ್ಲ ಸೌದೆ ಒಲೆ ಮೇಲೆ ಮಾಡಕತ್ತೀರಿ ಅಂದ್ರೆ ಪಟ್ ಅಂತ ಹೇಳಿ ಮಾಡಿಬಿಡ್ತಿದ್ರಿ. ಈ ರೀತಿಯಾಗಿ ಆದ ನಂತರ ಒಂದು ಸೂಜಿ ತೊಗೋರಿ, ಇಲ್ಲ ಒಂದು ಚಾಕು ತೊಗೋರಿ. ಆಮೇಲೆ ಆ ಪ್ಲೇಟ್ ದಂಡೆಯಿಂದ ಈ ರೀತಿಯಾಗಿ ನೀವು ಕೊರದ್ರಿ ಅಂತಂದ್ರೆ ಅದು ತಾಣ ಬಿಟ್ಕೊಂಡು ಬರ್ತೈತಿ. ಅದು ತಿಳುನರೇ ಇರಲಿ, ದಿಪ್ಪನ ಇರಲಿ, ಹೆಂಗೆ ಬೇಕಾದಂಗಿದ್ರು ಅದು ತಾನಾಗಿ ಎದ್ದು ಬರ್ತೈತಿ. ಅಂದ್ರೆ ನೀವು ಎಬ್ಬಿಸ್ಬೇಕಷ್ಟೇ ಕೈಯಾಗಿ. ಈ ರೀತಿಯಾಗಿ ತೊಗೊಂಡು ನೀವು ಎಲ್ಲಿ ಒಣಗಾಕತ್ತಿರ್ತಿರಲ್ಲ, ಪ್ಯಾನ್ ಗಾಳಿಗಿದ್ರೂ ನಡೀತೈತಿ, ಬಿಸಿಲಿಗೆ ಹಾಕಬೇಕತ್ತೇನಿಲ್ಲ, ಜಸ್ಟ್ ಅಲ್ಲಿ ಹೋಗಿ ಹಾಕಿ ಬರ್ರಿ. ಹಿಂಗೆ ಅವು ಈಸಿಯಾಗಿ ಬರ್ತಾವು. ಭಾಳ ನಿಮಗೆ ಮಸ್ತ್ ಅನಿಸ್ತೈತಿ ಮಾಡುವಾಗ್ತೈತ್ರಿ. ಇವನ್ನ ಮಸ್ತಾಗಿ ಮಾಡಿಕೊಂಡು ನೀವು ಎಂಜಾಯ್ ಮಾಡಿ. ಆಮೇಲೆ ಅವ್ನು ತೆಗೆದಾದ್ಮೇಲೆ ಬುಟ್ಟಿ ಒಳಗೆ ನೀರು ಇಟ್ಕೊಂಡಿದ್ದೀವಲ್ಲ, ಈ ಒಂದು ಪ್ಲೇಟನ್ನು ಅದ್ರಾಗ ಹಾಕ್ರಿ. ಅಂದ್ರೆ ದಂಡಿದೆಲ್ಲ ಆ ಒಂದು ಬಟ್ಟೆಯಿಂದ ಒರೆಸಿ ತೆಗೆದುಬಿಡ್ರಿ. ಹಿಂಗೆ ನೀವು ಎಲ್ಲ ಹಪ್ಪಳಗಳನ್ನು ತೆಗೆದು ಪದ್ಧತಿಯಾಗಿ ಒಣಗಕ್ಕೆ ಹಾಕಬೇಕು. ಒಂದು 2 ಅಕಸ್ಮಾತ್ ಬಿಸಿಲಿತ್ತು ಅಂತಂದ್ರೆ ಜೋರು ಬಿಸಿಲಿಗೆ ಒಂದೇ ದಿನ ಆದರೂ ನಡಿತೈತಿ, ಇಲ್ಲ 2 ದಿನ ಬಿಸಿಲಿಗಿದ್ರೆ ಭಾಳ ಒಳ್ಳೆಯದು. ವರ್ಷ ಪೂರ್ತಿ ತೆಗೆದ ಇಟ್ಕೊಳ್ಬೋದು ರೀ. ಆಮೇಲೆ ಇನ್ನೊಂದು ನೆನಪಿಟ್ಕೊರಿ, ಈ ಪ್ಲೇಟಿಗೆ ಒಬ್ಬೊಬ್ರು ಎಣ್ಣೆನೂ ಹಚ್ಬೋದು. ಆದರೆ ಭಾಳ ದಿನ ಇಟ್ಕೊಳ್ಳೋರಿದ್ರಿ ಅಂತಂದ್ರೆ ಒಮ್ಮೊಮ್ಮೆ ಕಮಟ್ ಆಗೋ ಚಾನ್ಸಸ್ ಇರ್ತಾವೆ. ಅದಕ್ಕೆ ನಾವು ನಿಮಗೆ ಎಣ್ಣೆಯನ್ನು ಯೂಸ್ ಮಾಡೋಕ್ಕೆ ಹೋಗಿಲ್ಲರಿ. ಇಲ್ಲಿ ಹಂಗನ ಡೈರೆಕ್ಟ್ ಪ್ಲೇಟ್ ಮೇಲೆ ಹಾಕಿದ್ದೀವಿ. ನೀವು ಅದೇ ರೀತಿಯಾಗಿ ಮಾಡ್ಕೊರಿ, ಈಸಿ ಆಗ್ತೈತಿ. ಪ್ರತಿ ಸಲ ನೀವು ಈ ರೀತಿಯಾಗಿ ಹಪ್ಪಳಗಳನ್ನ ಮಾಡಿದ್ರಿ ಅಂತಂದ್ರೆ ಪ್ರತಿ ಸಲ ನೆನೆಸ್ತೀರಿ, ಯಾಕಂದ್ರೆ ಅಷ್ಟು ಚಲೋ ಆಗ್ತಾವ್ರಿ. ಏಕದಮ್ ಪದ್ಧತಿಯಾಗಿರುವಂತಹ ಈ ಹಪ್ಪಳ ನೀವು 100% ಇಷ್ಟಪಟ್ಟೇ ಪಡ್ತೀರಿ. ನೋಡಿ, ಹಿಂಗೆ ಸ್ವಲ್ಪ ಅವನ್ನ ಫಸ್ಟಿಗೆ ಫ್ಯಾನ್ ಗಾಳಿ ಒಳಗೆ ಒಣಗಕ್ಕೆ ಹಾಕಿರಿ ಅಂತಂದ್ರೆ ಭಾಳ ಚಲೋ. ಆಮೇಲೆ ಬಿಸಿಲು ಬಂದಾಗ ಬಿಸಿಲಿಗೆ ಹಾಕಿರಿ, ಇನ್ನೂ ತೀರ ಚಲೋ. ಹಿಂಗೆ ಮಾಡಿ ನೀವು ಇವನ್ನ ಒಣಗಿಸ್ಬೇಕಾಕತ್ರಿ. ಜಲ್ದಿ ಒಣಗ್ತಾವೆ, ಭಾಳ ತನ ಏನು ಟೈಮ್ ತೊಗೊಳಂಗಿಲ್ಲ, ಜಲ್ದಿನ ಒಣಗ್ತಾವೆ, ಪದ್ಧತಿಯಾಗಿನ ತಯಾರಾಗ್ತಾವೆ ರೀ. ಆಮೇಲೆ ನೀವು ಇವ್ನು ಯಾವಾಗ ಬೇಕು ಅವಾಗ ಕರೆದು ತಿನ್ಬೋದು ರೀ. ಕರಿ ತಿನ್ನುವಾಗ ಮತ್ತು ಹಂಗನೂ ಅಂತಾನೇನಿಲ್ಲ ರೀ. ಹಬ್ಬ ಹರಿದಿಂದಾಗ ಹೋಳಿಗೆ ಜೊತೆ ತಿಂತೀರಿ, ಅದು ಮಾತು ಬೇರೆ. ಸಂಜೆ ಮುಂದೆ ಸ್ನ್ಯಾಕ್ಸ್ ಟೈಪ್ ಬರೀ ಕರೆದಾದ್ಮೇಲೆ ಇದ್ರ ಮೇಲೆ ಖಾರ, ಉಪ್ಪು, ಉಳ್ಳಾಗಡ್ಡಿ, ಟೊಮೆಟೊ ಹಾಕೊಂಡು ತಿಂದ್ರೆ ಅದು ಮಾತು ಇನ್ನೂ ಭಾರಿ ಅಂದ್ರೆ ಭಾರಿ. ಎಣ್ಣೆಯನ್ನು ಕಾಯಕ್ಕಿಟ್ಟು 2 ಚಮಚ ತೊಗೊಂಡು ಇವನ್ನ ಕರಿ ತೆಗೀರಿ. ಒಂದು ಈಟು ನೀವು ಎಗ್ಗಿಸಿದ್ರಿ ಅಂತಂದ್ರೆ ಅವ್ನಿಗೆ ಹೆಂಗೆ ಎಗ್ಗಿಸ್ತಿರೋ ಅಷ್ಟು ದೊಡ್ಡ ಆಗ್ತಾವೆ. ದೊಡ್ಡ ಪಾತ್ರದಾಗ ಇವನ್ನ ಕರೀರಿ. ಗೊತ್ತಾದ್ರಿ? ಭಾಳ ಮಸ್ತಾಗಿರುವಂತಹ ಪಾಪಡಿ, ಈ ಒಂದು ಮಸ್ತಾಗಿರುವಂತಹ ಹಪ್ಪಳ ತಯಾರಾಗ್ತವೆ. ತಪ್ಪಲಾರ್ದ ನೀವು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಾಗಿ ಹೇಳ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರಿಚ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.